ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನಿವಾಗ ಬೆಣ್ಣೆ ತೆಗಿಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿರ್ಬೋದು, ನಾನು ಹಾಲಿನ ಕೆನೆನ ನಾನು ಒಂದು ಪಾತ್ರಕ್ಕೆ ತೆಗಿತಾ ಇದ್ದೆ. ಅದು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಸೊ ನಾವು ಇದೇ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳೋದು, ನಾವೇ ನಮ್ಮ ಮನೆಯಲ್ಲಿ ಬೆಣ್ಣೆನ ಪ್ರಿಪೇರ್ ಮಾಡೋದು ಅಂತ ನಾನು ಲಾಸ್ಟ್ ಬ್ಲಾಗಲ್ಲಿ ತಿಳಿಸಿದ್ದೆ ನಿಮಗೆ. ಆ ವ್ಲಾಗ್ ನೋಡಿಲ್ಲ ಅಂತ ಅಂದರೆ ನಾನು ಲಿಂಕ್ ಹಾಕಿರ್ತೀನಿ, ನೋಡಿ ಐ ಕಾರ್ಡಲ್ಲಿ. ಸೊ ನಾನು ಬೆಣ್ಣೆ ತೆಗಿಯೋದು ಯಾವ ಥರ ಅಂತ ನಾನು ತೋರಿಸ್ತಾ ಇದ್ದೀನಿ. ಆ ಥರ ಕೆನೆ ಎಲ್ಲ ನಾವು ತೆಗ್ದಿದ್ದಾದಮೇಲೆ ಒಂದು 15 to 20 days ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ಬೋದು. ಅದನ್ನು ನಾನು ಒಂದೇ ಸರಿ ಒಂದು ದಿನ ಅದನ್ನು ಆಚೆ ಫ್ರಿಜ್ಜಿಂದ ತೆಗೆದಿಟ್ಬಿಟ್ಟು ಅದು ಕಂಪ್ಲೀಟಾಗಿ ಕೂಲ್ ಆಗಿದ್ದಾದಮೇಲೆ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಡೈರೆಕ್ಟಾಗಿ. ಇದು ಬೆಣ್ಣೆ ಮಾಡಲಿಕ್ಕೆ ಇದೇ ಥರನೇ ಹಾಕೋದು ನಮ್ಮ ಮನೆಯಲ್ಲಿ. ಬೆಣ್ಣೆ ತೆಗ್ದಿದ್ದಾದಮೇಲೆ ನೋಡಿ ಅದು ಎಷ್ಟು ಚೆನ್ನಾಗಾಗಿದೆ ಅಂತ ಅದು ನಮಗೆ ಗೊತ್ತಾಗ್ಬಿಡುತ್ತೆ. ಬೆಣ್ಣೆ ಆಗುವಾಗ ಅದು ಕಲರ್ ನೋಡ್ತಾ ಇರ್ಬೋದು ನೀವು, ಒಂಥರ ಗಡ್ಡೆ ಥರ ಬರುತ್ತೆ. ಅಂಥ ಟೈಮಲ್ಲಿ ಆಗಿದೆ ಅಂತ ಅರ್ಥ. ಒಂದು 2 minutes ಕಂಟಿನ್ಯೂಸ್ ಆಗಿ ಅದು ರನ್ ಮಾಡಿದ್ರೆ ಸಾಕು. ಆ ಥರ ಆಗಿದ್ದಾದಮೇಲೆ ಒಂದು ಫುಲ್ ಗ್ಲಾಸ್ ನೀರು ಹಾಕ್ಬಿಡ್ತೀನಿ ಫ್ರೆಂಡ್ಸ್ ನಾನು ಅದನ್ನು. ಅವಾಗ ಏನಾಗುತ್ತೆ, ನೀರೆಲ್ಲ ಕೆಳಗಡೆ ಬಂದು ಬೆಣ್ಣೆ ಸ್ವಲ್ಪ ಮೇಲ್ ಬರೋ ಥರ ಆಗುತ್ತೆ. ಸೊ ಎವ್ರಿ ಟೈಮ್ ನಾವು ನಮ್ಮ ಮನೆಯಲ್ಲಿ ಇದೇ ಥರ ನಾವು ಬೆಣ್ಣೆ ತೆಗೆದು ತುಪ್ಪ ಮಾಡ್ಕೊಳ್ತೀವಿ. ನಾವು ಆಲ್ಮೋಸ್ಟ್ ಆಚೆಯಿಂದ ತುಪ್ಪ ತರೋದನ್ನು ನಿಲ್ಲಿಸ್ತೀವಿ. ಯಾಕಂದರೆ ನಾವು ಮನೆಯಲ್ಲೇ ಕೆನೆ ತೆಗಿಯೋದ್ರಿಂದ ಆಚೆ ತುಪ್ಪ ಅಷ್ಟಾಗಿ ನಾವು ಬಳಸೋದಕ್ಕೆ ಹೋಗಲ್ಲ. ತುಂಬ ಇಲ್ಲ ಅಂದಾಗ ಮಾತ್ರನೇ ನಾವು ಆಚೆಯಿಂದ ತಗೊಂಬರೋದು. ಸೊ ಈ ಥರ ನಾವು ಬೆಣ್ಣೆನ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ ಇವಾಗ ಆ ಥರ ಗಡ್ಡೆ ಎಲ್ಲ ಆದಮೇಲೆ ನಾನು ನೀಟಾಗಿ ಅದು ಮೇಲೆ ಬಂದಾದಮೇಲೆ ಅದನ್ನು ಕೈಯಲ್ಲಿ ಎತ್ಕೊಂಡು ಡೈರೆಕ್ಟಾಗಿ ಒಂದು ಪಾತ್ರೆಯಲ್ಲಿ ನೀರು ಮಾಡಿಕೊಂಡು ನೀರಿಗೆ ಡೈರೆಕ್ಟಾಗಿ ಹಾಕ್ಬಿಡ್ತೀನಿ ನಾನು. ಸೊ ಅವಾಗ ಏನಾಗುತ್ತೆ, ಆ ಬೆಣ್ಣೆನಲ್ಲಿರೋ ನೀರಿನ ಅಂಶ ಅಥವಾ ಮಜ್ಜಿಗೆ ಅಂಶ ಏನಿರುತ್ತೋ ಅದು ನೀರಿಗೆ ಸೇರಿಕೊಂಡು ಬೆಣ್ಣೆ ಮಾತ್ರ ಸಪ್ರೇಟ್ ಆಗುತ್ತೆ. ಇದು ಒನ್ ಆಫ್ ದ ಟಿಪ್ಪು ಬೆಣ್ಣೆ ತೆಗಿಬೇಕಾದ್ರೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೀರು ಸಪ್ರೇಟ್ ಆಗ್ತಾ ಇದೆ ಬೆಣ್ಣೆಯಿಂದ. ಸೊ ನೀವು ಅಷ್ಟೇ ನಿಮ್ಮ ಮನೆಯಲ್ಲಿ ಈ ಥರ ಬೆಣ್ಣೆ ತೆಗಿಬೇಕು ಅಂದರೆ ಈ ಟಿಪ್ನ ಫಾಲೋ ಮಾಡಿ. ಈ ಥರ ನೀರಿಗೆ ತೆಗ್ದಾಕ್ಬಿಟ್ರೆ ನೀಟಾಗಿ ನೀವು ಬೆಣ್ಣೆನ ಕೈಯಲ್ಲಿ ಆರಾಮಾಗಿ ಸಪ್ರೇಟ್ ಮಾಡ್ಕೊಬಿಡ್ಬೋದು. ನೆಕ್ಸ್ಟ್ ನಾನು ತೋರಿಸ್ತೀನಿ, ನೋಡ್ತಾ ಹೋಗಿ. ಎಲ್ಲ ಬೆಣ್ಣೆನೂ ಏನು ಬಂದಿರುತ್ತೋ ಜಾರ್ನಲ್ಲಿ ಅದನ್ನು ಇದೇ ಥರ ಪ್ರೊಸೆಸ್ ಮಾಡಿ ಒಂದು 10 ನಿಮಿಷ, 5ರಿಂದ 10 ನಿಮಿಷ ಆ ನೀರಿನಲ್ಲಿ ಬೆಣ್ಣೆ ಬಿಟ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಸಪ್ರೇಟ್ ಆಗಿ ಬಂದಿದೆ ಅಂತ. ನಾನು ಅದಕ್ಕೋಸ್ಕರ ನೀರಿನಲ್ಲಿ ಹಾಕೋದು. ನೀವು ಈ ಟಿಪ್ನ ಫಾಲೋ ಮಾಡಿ ಫ್ರೆಂಡ್ಸ್, ಮರಿದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ಟಿಪ್ ಫಾಲೋ ಮಾಡಿ. ನಿಮ್ಗೇನಾದರೂ ಹೆಲ್ಪ್ಫುಲ್ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ. ಸೊ ಈ ಥರ ಆದಮೇಲೆ ಆ ನೀರನ್ನ ನಾವು ಚೆಲ್ಬಿಡ್ಬೇಕು. ನೀರನ್ನ ಚೆಲ್ಲಿದಾದ್ಮೇಲೆ ಅದರಲ್ಲಿರೋ ನೀರನ್ನ ನೀಟಾಗಿ ಸಪ್ರೇಟ್ ಮಾಡೋ ಥರ ನಾನು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ. ಕಂಪ್ಲೀಟಾಗಿ ನಾನು ನೀರನ್ನ ಚೆಲ್ತಾ ಇದ್ದೀನಿ. ಆ ನೀರೇನು ಅವಶ್ಯಕತೆ ಇರಲ್ಲ, ಬಂದ್ಬಿಡುತ್ತೆ. ಜಸ್ಟ್ ನೀವು ಈ ಥರ ರೊಟೇಟ್ ಮಾಡಿದ್ರೆ ಸಾಕು. ಇನ್ನೂ ಯಾವುದಾದ್ರೂ ನೀರಿನ ಅಂಶ ಇದ್ದರೆ ಆ ಬೆಣ್ಣೆನಲ್ಲಿ ಕಂಪ್ಲೀಟಾಗಿ ಬಂದ್ಬಿಡುತ್ತೆ. ಅದನ್ನು ಸಪ್ರೇಟಾಗಿ ತೆಗೆದು ಬಿಡ್ಬೋದು. ನೀವೇ ನೋಡ್ತಾ ಇದ್ದೀರಲ್ಲ, ಒಂದು 2-3 ರೌಂಡ್ ಈ ಥರ ರೊಟೇಟ್ ಮಾಡ್ತಾ ಇದ್ರೆ ಅದರಲ್ಲಿರೋ ನೀರಿನ ಅಂಶ ಕೂಡ ಬಂದ್ಬಿಡುತ್ತೆ. ಈ ಥರ ನಾವು ಚೆಲ್ಬಿಟ್ರೆ ಅದು ತುಪ್ಪ ಕಾಯಿಸುವಾಗ ತುಂಬ ಸಿಡಿಯೋದು ಆ ಥರ ಎಲ್ಲ ಆಗೋದಿಲ್ಲ. ನೀರಂಶ ಇದ್ದರೆ ತುಪ್ಪದಲ್ಲಿ ಜಾಸ್ತಿ ಸಿಡಿತಾ ಇರುತ್ತೆ. ಸೊ ಆ ಥರ ಎಲ್ಲ ಆಗೋದಿಲ್ಲ. ಈ ಥರ ಮಾಡಿದ್ದಾದ್ಮೇಲೆ ಕಂಪ್ಲೀಟಾಗಿ ನೀರಂಶ ಬಂದ್ಬಿಡುತ್ತೆ. ನೋಡಿ, ಲಾಸ್ಟ್ ಟೈಮ್ ನಾವು ಮಾಡಿರೋ ಬೆಣ್ಣೆ ಈ ಥರ ಇತ್ತು, ಫ್ರೀಝರಲ್ಲೇ ಇಟ್ಟಿದ್ವಿ. ಸೊ ಇವಾಗ ಅದಕ್ಕಿಂತ ಡಬಲ್ ಬಂದಿದೆ ಅನಿಸುತ್ತೆ ಕ್ವಾಂಟಿಟಿ. ಸೊ ಒಂದೊಂದು ಅಷ್ಟು ದಿನದ್ದು ನಾವು ಎಷ್ಟು ದಿನದ್ದು ಮಾಡ್ತೀವೋ ಆ ಥರ ಬರುತ್ತೆ ಅಷ್ಟೇ. ಸೊ ಫ್ರೆಂಡ್ಸ್, ಇವಾಗ ನಾವು ಮನೆಯಲ್ಲಿ ಬೆಳಗ್ಗೆನೆ ನಾವು ರಾಗಿ ಅಂಬ್ಲಿನ ಮಾಡಬೇಕಾಗಿತ್ತು. ಪ್ಯಾರ್ ಅಂಬ್ಲಿ ಅಂತಾರೆ ನಮ್ಮ ಮನೇಲಿ. ಇದು ಗ್ಯಾರಂಟಿ ನಾವು ಕುಡಿತೀವಿ. ಯಾಕಂದರೆ ತಂಪು, ಮೈಗೆ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ. ಬೆಳಗ್ಗೆ ಹೊತ್ತು ಕಾಫಿ ಟೀ ಕುಡಿಯೋ ಬದಲಾಗಿ ಇದನ್ನ ಒಂದು ಸ್ವಲ್ಪ ನಾವು ಅಭ್ಯಾಸ ಮಾಡ್ಕೊಂಬಿಟ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈವನ್ ಶುಗರ್ ಪೇಷಂಟ್ಸ್ಗೂ ಕೂಡ ತುಂಬ ಒಳ್ಳೆಯದು ಇದು. ಸೊ ನಾವು ನಮ್ಮ ಮನೆಯಲ್ಲಿ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ಕುಡಿತೀವಿ. ಏನಿಲ್ಲ ಫ್ರೆಂಡ್ಸ್, ಇದು ಜಸ್ಟ್ ಒಂದು ರಾಗಿ ಹಿಟ್ಟು ತಗೊಂಡು ಸ್ವಲ್ಪ ಅದು ಅರೋಮಾ ಬರೋವರೆಗೂ, ಸ್ಮೆಲ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಬರೀ ರಾಗಿ ಹಿಟ್ಟನ್ನ ಮಾತ್ರ ಈ ಥರ ಫ್ರೈ ಮಾಡ್ತಾ ಬಂದರೆ ಅದು ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ತಾ ಬನ್ನಿ ಇದನ್ನು. ಇದಕ್ಕೆ ಏನೇನು ಬೇಕಪ್ಪ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ಏನಿಲ್ಲ, ಜಸ್ಟ್ 4 ಇಂಗ್ರೀಡಿಯೆಂಟ್ಸ್ ಸಾಕು. ಇದಕ್ಕೆ ಬೆಲ್ಲ ಬೇಕು, ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊಂಡಿರೋದು, ಸ್ವಲ್ಪ ಜೀರಿಗೆ ಮೆಣಸು ಪುಡಿ ಮತ್ತು ಸ್ವಲ್ಪ ಉಪ್ಪು. ಇಷ್ಟನ್ನು ಅದನ್ನು ಆ್ಯಡ್ ಮಾಡ್ತಾ ಹೋಗ್ಬೇಕಷ್ಟೇ ಫ್ರೆಂಡ್ಸ್. ಅದನ್ನು ಹುರಿದಿರ್ತೀವಲ್ಲ, ಅದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದನ್ನು ನೀವೇನು ನೋಡ್ತಾ ಇರ್ಬೋದು. ಅಷ್ಟು ಚೆನ್ನಾಗಿ ಹುರಿದಾದ್ಮೇಲೆ ಡೈರೆಕ್ಟಾಗಿ ಬಿಸಿದನ್ನೇ ಹಾಕಬಾರ್ದು. ಸ್ವಲ್ಪ ಆರಿದ್ದಾದ್ಮೇಲೆ 1 ಲೋಟ ನೀರು, ತಣ್ಣೀರಲ್ಲೇ ಮಿಕ್ಸ್ ಮಾಡ್ತಾ ಇರೋದು. ತಣ್ಣೀರಲ್ಲಿ ಸ್ವಲ್ಪ ಅದು ಗಂಟು ಇಲ್ದಂಗೆ, ಲಮ್ಸ್ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಗಂಟು ಇದ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ
ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಈ ನಾವು ತೊಗೊಂಡಿರೋದು 2-3 ಸ್ಪೂನ್ ರಾಗಿ ಹಿಟ್ಟಿಗೆ ಒಂದು ದೊಡ್ಡ ಲೋಟದಲ್ಲಿ ಒಂದು 2 ಲೋಟ ಅಷ್ಟು ನಾವು ನೀರು ಹಾಕಿರೋದು. ಆಮೇಲೆ ಡೈರೆಕ್ಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಅದಕ್ಕೆ ಹಾಕ್ತಾ ಇದ್ದೀವಿ. ನೋಡಿ, ಬೆಲ್ಲ ಕ್ವಾಂಟಿಟಿ ನಿಮ್ಗೆ ಇನ್ನೂ ಬೇಕು ಅಂತ ಅಂದರೆ ಅದು ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಉಪ್ಪು ಕೂಡ ಅಷ್ಟೇ, ಉಪ್ಪು ಕಮ್ಮಿ ಇದ್ರೇ ಒಳ್ಳೆಯದು. ಇದು ಯಾಕಂದರೆ ಸ್ವೀಟ್ ಹಾಕಿರೋದ್ರಿಂದ ಉಪ್ಪು ಲೈಟಾಗಿ ಕಡಿಮೆ ಇದ್ದರೆ ಚೆನ್ನಾಗಿರುತ್ತೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾದ್ಮೇಲೆ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕು ಫ್ರೆಂಡ್ಸ್, ಯಾಕಂದರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ. ಗಂಟಾದರೆ ಚೆನ್ನಾಗಿರಲ್ಲ. ಸೊ ನೋಡ್ತಾ ಇರ್ಬೋದು ನೀವು, ಆಲ್ಮೋಸ್ಟ್ ಒಂದು 3-4 ಮಿನಿಟ್ಸ್ ಬೇಯಿಸಿದ್ರೆ ಈ ಥರ ಕಲರ್ ಬರುತ್ತೆ. ನೀವು ಫಸ್ಟ್ಗೆ ಇವಾಗೇ ನೋಡ್ಬೋದು ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ. ಇಷ್ಟು ಬೆಂದಿದ್ರೆ ಅದು ಹಿಟ್ಟಿಂದು ಬೆಂದಿದೆ ಅಂತ ಅರ್ಥ. ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ಹಾಲು ಹಾಕಬೇಕು. ಹಾಲು ಹಾಕೋದ್ರಿಂದ ಟೇಸ್ಟು ಡಬಲ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಹಾಲು ಹಾಕಿರೋದ್ರಿಂದ. ಸೊ ಹಾಲು ಅಷ್ಟೇ, ತಣ್ಣಗಿರೋದಾಗಲಿ ಬಿಸಿ ಇರೋದಾಗಲಿ ನೋ ಮ್ಯಾಟರ್. ಸೊ ಇಷ್ಟು ಹಾಕಿದ್ರೆ ಸಾಕು, ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೂ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಅಥವಾ ಬಿಸಿಯಾಗಿ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಆರಾಮಾಗಿ ಕುಡಿಬೋದು. ಇವಾಗ ಯಾರಾದರೂ ಡಯಟ್ ಮಾಡ್ತಾ ಇರೋರು ಅಷ್ಟೇ ಈ ಥರ 1 ಗ್ಲಾಸ್ 2 ಗ್ಲಾಸ್ ಕುಡಿದ್ಬಿಟ್ರೆ ಹೊಟ್ಟೆ ಫುಲ್ ಆಗುತ್ತೆ. ಅಷ್ಟೇ ಫ್ರೆಂಡ್ಸ್. ನೆಕ್ಸ್ಟು ನಾನು ಈವ್ನಿಂಗ್ ಆಗೋಯ್ತು, ಎಲ್ಲ ಕೆಲಸ ಮಾಡ್ಕೊಳ್ಳೋಷ್ಟೊತ್ತಲ್ಲಿ ಈವ್ನಿಂಗ್ ಒಂದು ಕಪ್ ಟೀ ಜೊತೆ ನಗೆಟ್ಸ್ನ ನಾವು ತಿಂದ್ವಿ. ಸೊ ಆ ದಿನ ಕೆಲಸ ಜಾಸ್ತಿ ಇತ್ತು, ರಿಲ್ಯಾಕ್ಸ್ ಆಗಿ ಟೀ ಜೊತೆ ನಗೆಟ್ಸ್ ತಿಂದ್ವಿ. ಆಗಿದ ತಕ್ಷಣವೇ ನಾವು ಸ್ವಲ್ಪ ಆಚೆ ಕೆಲಸ ಇತ್ತು, ಕಾರ್ ಸರ್ವಿಸಿಗೆ ಬಿಡಬೇಕಾಗಿತ್ತು ಫ್ರೆಂಡ್ಸ್. ಸೊ ಕಾರ್ ಸರ್ವಿಸಿಗೆ ಬಿಡೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡು ಮಗು ಎಲ್ಲನೂ ಆಚೆ ಹೋಗಿದ್ವಿ. ಸ್ವಲ್ಪ ಟಯರ್ದೇನೋ ಪ್ರಾಬ್ಲಮ್ ಆಗಿತ್ತು ಅಂತ ನಾವು ಹೋಗಿದ್ವಿ. ನಾವು ಅವಾಗ ಈ ಥರ ಸರ್ವಿಸ್ ಮಾಡಿಸ್ತಾನೆ ಇರ್ತೀವಿ, ಯಾಕಂದರೆ ನಾವು ತುಂಬ ಕಾರ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಘಾಟ್ ಸೆಕ್ಷನಲ್ಲಿ ಆ ಥರ ಎಲ್ಲ ಜಾಸ್ತಿ ನಾವು ಡ್ರೈವ್ ಮಾಡ್ತಾ ಹೋದರೆ ಬ್ಯಾಕ್ ವೀಲು ಫ್ರಂಟ್ ವೀಲ್ ಯಾವುದೇ ಆಗಲಿ ಸ್ವಲ್ಪ ಅದು ವೀಲ್ ಡ್ಯಾಮೇಜ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ನಾವು ಅವಾಗ ಲಾಂಗ್ ಡ್ರೈವ್ ಹೋದಾಗ ಅಥವಾ ಯಾವುದಾದ್ರೂ ಘಾಟ್ ಸೆಕ್ಷನ್ಗೆ ಹೋದಾಗೆಲ್ಲನೂ ನೆಕ್ಸ್ಟ್ ಡೇನೇ ನಾವು ಈ ಥರ ವೀಲ್ ಅಲೈನ್ಮೆಂಟ್ ಮಾಡಿಸ್ಬಿಡ್ತೀವಿ. ನೀವು ಅಷ್ಟೇ, ಯಾರಾದರೂ ಘಾಟ್ ಸೆಕ್ಷನಲ್ಲಿ ಓಡಿಸ್ತಾ ಇದ್ದರೆ ಗಾಡಿನ ಎವ್ರಿ 100 ಕಿಲೋಮೀಟರ್ಸ್ 200 ಕಿಲೋಮೀಟರ್ಸ್ ಒನ್ಸ್ ನಾವು ಈ ಥರ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಸೊ ಎಲ್ಲ ಆಯಿತು, ಕಾರ್ ಸರ್ವಿಸ್ ಎಲ್ಲ ಆಯಿತು. ನಾವು ಅವತ್ತಿಂದ ಈವ್ನಿಂಗ್ ಹಂಗೆ ನಮ್ಮ ಮಮ್ಮಿ ಮನೆಗೆ ಹೋಗ್ಬೇಕಾಗಿತ್ತು. ನಮ್ಮಮ್ಮ ಮನೆಗೆ ಹೋಗೋಣ ಅಂತ ಹೊರಟಿದ್ವಿ. ನೋಡ್ತಾ ಇರ್ಬೋದು ನನ್ನ ಮಗ ಚಿಕ್ಕ ಮಗಗೆ ಶೂ ಹಾಕ್ತಾ ಇದ್ದಾನೆ. ಅವನೇ ಯಾವಾಗೂ ಅವನು ಅದೇ ಥರನೇ ಮಾಡೋದು. ನನಗೂ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ನನಗೆ ನೋಡಿದ ತಕ್ಷಣ ನನಗೆ ಈ ಥರ ಶೂಟ್ ಮಾಡ್ಕೋಬೇಕು ಅನಿಸುತ್ತೆ. ಸೊ ನಾನು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಬೋದು ಅಂತ. ಇದನ್ನೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಫ್ರೆಂಡ್ಸ್, ಯಾಕಂದರೆ ನೆಕ್ಸ್ಟ್ ಡೇಸ್ಗೆ ಹೋದಂಗೆ ಈ ಥರ ಮೂಮೆಂಟ್ಸೇ ಸಿಗೋದಿಲ್ಲ. ಸೊ ಆನ್ ದ ವೇ ಹೋಗಿ ನಮ್ಮಮ್ಮ ಮನೆಗೆ ಏನಾದ್ರು ತೊಗೊಂಡು ಹೋಗೋಣ ಅಂತ ಕಾಂತಿ ಸ್ವೀಟ್ಸ್ಗೆ ಹೋಗಿದ್ವಿ, ಸ್ವೀಟ್ಸ್ ತೊಗೊಂಡು ಹೋಗೋಣ ಅಂತ. ಸೊ ಅಲ್ಲಿ ನಮ್ಮ ಮನೆ ಹತ್ರನೇ ಮಕ್ಕಳೆಲ್ಲನೂ ಅದು ಇದು ಕೊಡಿಸಿ ಅಂತ ಗಲಾಟೆ ಮಾಡ್ತಾಯಿದ್ರು. ಫೈನಲಿ ನಾವು ಯಾವ್ದು ಬೇಕೋ ಆ ಸ್ವೀಟ್ನ ತೊಗೊಂಡು ಸ್ವಲ್ಪ ಬೇಗ ಹೊರಟ್ಬಿಡೋಣ ಅಂತ ಬಂದ್ಬಿಟ್ವಿ. ಯಾಕಂದರೆ ಸ್ವೀಟ್ ಅಂಗಡಿಯಲ್ಲೇ ಇದ್ದರೆ ಎಲ್ಲ ಟ್ಯಾಕ್ಸ್ ಜಾಸ್ತಿ ಆಗೋಗುತ್ತೆ ನಮಗೆ. ಸ್ವೀಟ್ಸ್ ಇಟ್ಸ್ ಓಕೆ, ಆದರೆ ತಿಂಡಿ ಐಟಮ್ಸ್ಗಳನ್ನೆಲ್ಲ ಜಾಸ್ತಿ ಅದು ಇದು ಅಂತ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಬೇಗ ಹೊರಟ್ಬಿಟ್ಟು ಬಂದ್ಬಿಟ್ವಿ ಅಮ್ಮ ಮನೆಗೆ. ಅಲ್ಲಿ ಬಂದು ಈವ್ನಿಂಗ್ ಆಗಿತ್ತು, ಒಂದು 7 ಹಂಗೆ ಆಗಿತ್ತು ಫ್ರೆಂಡ್ಸ್ ಆ ಟೈಮು. ಆಮೇಲೆ ನಾವು ಸ್ನ್ಯಾಕ್ಸ್ ಜೊತೆ ಅಂದರೆ ಟೀ ಟೈಮಲ್ಲಿ ಏನಾದರೂ ಇರಲಿ ಅಂತ ಅಂದ್ಬಿಟ್ಟು ಒಂದು ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ನನ್ನ ಮಗನೂ ಅಷ್ಟೇ ಪಕ್ಕದಲ್ಲೇ ಕೂತಿರ್ತಾನೆ, ನಾನು ಎಲ್ಲಿರ್ತೀನೋ ಅಲ್ಲೇ ಇರ್ತಾನೆ ಫ್ರೆಂಡ್ಸ್ ಆಲ್ಮೋಸ್ಟ್ ಅವನು. ಅದು ನಮ್ಗೊಂಥರ ಖುಷಿ ಆಗುತ್ತೆ ಏನಾದರೂ ಮಾಡ್ತಾ ಇದ್ರೆ. ಕೆಲವು ಮಕ್ಕಳು ತೀಟೆ ಮಾಡ್ತಾ ಇರ್ತಾರೆ, ಇದು ತುಂಬ ತೀಟೆ ಮಾಡ್ತಾನೆ ಇಲ್ಲ ಅಂತ ಅಲ್ಲ, ಮ್ಯಾನೇಜಬಲ್. ಇವನ ಜೊತೆ ನಾನು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊತಾ ಬರ್ತೀನಿ. ಸೊ ಬಜ್ಜಿ ಎಲ್ಲ ಆಯಿತು. ಆ ಬಜ್ಜಿ ಎಲ್ಲ ನಾನು ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಎಲ್ಲರ ಮನೇಲೂ ಹೆಂಗೆ ಮಾಡ್ತಾರೋ ಅದೇ ಥರ ನನ್ನ ಹಸ್ಬೆಂಡ್ಗೆ ಕೊಡ್ತಾ ಇದ್ದೀನಿ. ಅತ್ತೆ ಮನೆಯಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಇರಲಿ ಅಂತ ಎಲ್ಲ ಆನ್ ಟೇಬಲ್ ಬರ್ತಾ ಇದೆ ಅಷ್ಟೇ. ಅವರು ಖುಷಿಯಾಗಿ ತಿಂದರು, ಟೀ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂದರು. ಎಲ್ಲರೂ ಆಚೆ ಹೋಗೋಣ ಅಂತ ಒಂದು ಟೀ ಆದಮೇಲೆ ಸ್ವಲ್ಪ ಆಚೆ ಹೋಗೋಣ ಅಂತ ಹೋದ್ವಿ. ಏನಿಲ್ಲ, ಅಲ್ಲಿ ರಾಬೆರಿ ಅಂದ್ಬಿಟ್ಟು ಹೊಸ ಶಾಪ್ ಓಪನ್ ಆಗಿತ್ತು, ಅಲ್ಲಿ ಹೋಗೋಣ ಅಂತ ಇಷ್ಟೊಂದು ದಿನದಿಂದ ಅಂದ್ಕೊಂಡಿದ್ವಿ ಅಲ್ಲಿ ಹೋದಾಗ, ಬಟ್ ಆಗ್ತಾನೇ ಇರಲಿಲ್ಲ. ಸೊ ಇವಾಗ ಒಂದ್ಸರಿ ಹೋಗೋಕ್ಕೆ ಟೈಮ್ ಮಾಡಿಕೊಂಡು ಹೋದ್ವಿ ಅಷ್ಟೇ, ಯಾವ್ಯಾವ ಐಟಮ್ ಇದೆ ಅಂತ. ಯಾಕಂದರೆ ನಮಗೂ ಇದು ಹೊಸದು, ನಾವೇನು ಅಲ್ಲಿ ಹೋಗಿ ಟೇಸ್ಟ್ ಮಾಡಿರಲಿಲ್ಲ, ಬೇರೆ ಕಡೆ ಹೋಗಿ ಮಾಡಿದ್ವಿ, ಬಟ್ ಇದು ಫಸ್ಟ್ ಟೈಮ್ ನಾವು ಬಂದಿರೋದು. ಸೊ ನನ್ನ ಮಗ ಯಾವ್ದು ಬೇಕು ಅಂತನೋ ಅದನ್ನೆಲ್ಲ ಕೊಡಿಸ್ಕೊಂಡು ನಾವು ತಿನ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಚೆ ಸುತ್ತಾಡ್ಕೊಂಬಂದಿದ್ದಕ್ಕೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಯಿತು.
ಸೊ ಎಲ್ಲ ಆಯಿತು ಟೇಸ್ಟು. ಈ ಐಟಮ್ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಜಾಸ್ತಿ ಚಾಕ್ಲೇಟಿ ಫ್ಲೇವರ್ ಇರಲಿಲ್ಲ, ಮೀಡಿಯಮ್ ಆಗಿ ಎಲ್ಲ ಒಂಥರ ಯೂನಿಕ್ ಆಗಿತ್ತು, ಚೆನ್ನಾಗಿತ್ತು ಇದು ಟೇಸ್ಟ್ ಮಾಡೋದಕ್ಕೆ. ಎಲ್ಲರೂ ಅದರಲ್ಲೇ ಶೇರ್ ಮಾಡಿಕೊಂಡು ರಿಟರ್ನ್ ಮನೆಗೆ ಬಂದ್ವಿ ಅಷ್ಟೇ. ನೆಕ್ಸ್ಟು ನನ್ನ ಮಗನೂ ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದ್ದಾನೆ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗು ಕಂಪ್ಲೀಟ್ ಆಯಿತು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.